ಮೊದಲನೇ ಸವಾರಿ ಯಾರು ಬರ್ತಾರೆ ಕಸ್ಟಮರ್ಗೆ ನಾನು ಹೋದ್ಮೇಲೆ ಹೇಳ್ತೀನಿ. ಸರ್ ಈ ಥರ ನಾನು ಮೀಟ್ರ್ ಇದೆ, ರ್ಯಾಪಿಡೋ ಆಫೀಸ್ಗಳಲ್ಲೆಲ್ಲ ಬಂದು ಪಿಕ್ ಮಾಡ್ತವ್ರೆ. ಎಂಟ್ರಿ ಗೇಟ್ ಯಾವ ಥರ ಇದೆ, 207 ರೂಪಾಯಿ ಆಗಿತ್ತು. ಸೊ ಕಸ್ಟಮರು 250 ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಮ್ 11:30 ಆಗಿದೆ. ಸೊ ಮನೇಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ಟು ಹೊರಡೋಷ್ರೊಳಗಡೆ ಲೇಟ್ ಆಯಿತು. CNG ಇರಲಿಲ್ಲ, CNG ಫುಲ್ ಮಾಡಿಸ್ಕೊಂಡೆ. ಇವಾಗ ಟ್ರಿಪ್ 0 ಮಾಡಬೇಕು, ಮರೆತೇ ಹೋಗಿದ್ದೆ. ಸೊ CNG ಫಿಲ್ ಮಾಡಿಸ್ಕೊಂಡೆ. CNG ಫಿಲ್ ಮಾಡಿಸ್ಕೊಂಡು ಇವಾಗ ಈ ಸೈಡ್ ಯಾವುದೋ ಡ್ಯೂಟಿ ಬೀಳಲಿಲ್ಲ ಮನೆ ಕಡೆ. ಸೊ ಹಂಗಾಗಿ ಯಲಹಂಕ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಇವತ್ತು ಹೆಂಗಾಗುತ್ತೆ. ನೆನ್ನೆ ಚೆನ್ನಾಗಾಯಿತು ಅರ್ನಿಂಗ್ಸು, ಇವತ್ತು ಟ್ರಾಫಿಕ್ ಇರುತ್ತೆ. ಸೊ ನೋಡೋಣ ಅರ್ನಿಂಗ್ಸ್ ಹೆಂಗಾಗುತ್ತೆ ಏನು ಅಂತ. ಇವತ್ತು ಚೆನ್ನಾಗಾದರೆ ಒಳ್ಳೆಯದು, ಯಾಕಂದರೆ 10ನೇ ತಾರೀಕು EMI ಇದೆ. EMI ಅಮೌಂಟ್ ಅಡ್ಜಸ್ಟ್ ಮಾಡಬೇಕು. ಸೊ ಲೆಟ್ ಸಿ ಏನಾಗುತ್ತೆ ಅಂತ. EMI ಒಂದು ಅಮೌಂಟ್ ಅಡ್ಜಸ್ಟ್ ಮಾಡಬೇಕು. ಆಮೇಲೆ ಈ ತಿಂಗಳು ಒಂದು ಸ್ವಲ್ಪ ಜಾಸ್ತಿ ಇದೆ ಕಮಿಟ್ಮೆಂಟ್ಸು. ಮತ್ತೆ ಎಲ್ಲಿ ಸಂಡೇ ರಜೆ ಹಾಕಬೇಕಾಗುತ್ತೇನೋ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಇವಾಗ ಸದ್ಯಕ್ಕೆ ಇವಾಗಿನ ಸೋಮವಾರ. ಸೊ ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಬನ್ನಿ ಡ್ಯೂಟಿ ಬಿದ್ಮೇಲೆ ಸಿಗ್ತೀನಿ. ಎಲ್ಲಿಗೆ ಬೀಳುತ್ತೆ ಫಸ್ಟ್ ಡ್ಯೂಟಿ. ಮೊದಲನೇ ಸವಾರಿ ಯಾರು ಬರ್ತಾರೆ ಏನು ಅಂತ ನೋಡೋಣ ಬನ್ನಿ. ಸೊ ಮೊನ್ನೆ ಊರಿಗೆ ಹೋದಾಗ ಗಾಡಿಗೊಂದು ಕೆಲವೊಂದು ಐಟಮ್ಸ್ ಹಾಕ್ಸಿದ್ದೆ. ಸೊ ಅದನ್ನು ತೋರಿಸೋಣ ಅಂತ. ಸೊ ಡ್ಯಾಶ್ ಕ್ಯಾಮ್ ಹಾಕ್ಸಿ ಅಂತ ಹೇಳ್ತಾಯಿದ್ರು ಎಲ್ಲರೂ. ನೀವು ಡ್ಯಾಶ್ ಕ್ಯಾಮ್ ಹಾಕ್ಸೋಷ್ಟು ದುಡ್ಡಿರಲಿಲ್ಲ. ಸೊ ಅದಕ್ಕೆ DVR ಹಾಕ್ಸಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, DVR ಹಾಕ್ಸಿದ್ದೀನಿ. ಸೊ ಇದರಲ್ಲಿ ಒಂದು ಆ್ಯಪ್ ಇದೆ. ಸೊ ಆ್ಯಪಲ್ಲಿ ನೋಡ್ಕೋಬೋದು, ಫ್ರಂಟ್ ವ್ಯೂ ತೋರಿಸುತ್ತೆ. ನೋಡಿ ಮುಂದೆ ಗಾಡಿ ನಿಂತ್ಕೊಂಡಿದೆ. ಸೊ ಆ ವ್ಯೂ ಇದರಲ್ಲಿ ಬರ್ತಾ ಇದೆ ನನಗಿವಾಗ. ಸೊ ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕೋಕೆ ಒಂದು ಆಪ್ಷನ್ ಇದೆ ನೋಡಿ. ಅಲ್ಲೊಂದು ಆ್ಯಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೆಮೊರಿ ಕಾರ್ಡ್ ಹಾಕಬೇಕು. ಸೊ ಇನ್ನೂ ಹಾಕಿಲ್ಲ ನಾನು, ಇವತ್ತು ಅಥವಾ ನಾಳೆ ತೊಗೊಂಡು ಹಾಕಬೇಕು. ಸೊ ಅವಾಗ ಮೆಮೊರಿ ಕಾರ್ಡ್ ಹಾಕಿದ್ರೆ ರೆಕಾರ್ಡ್ ಆಗುತ್ತೆ. ಸೊ ಇವಾಗ ಸ್ಕ್ರೀನಲ್ಲಿ ಕೂಡ ನಾವು ನೋಡ್ಕೋಬೋದು ನೋಡಿ. ಆಮೇಲೆ ಇದೊಂದು ಮಿರರ್ಸ್ ಹಾಕ್ಸಿದ್ದೀನಿ ಗಾಡಿಗೆ ಮೇಲೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಗಾಡಿ ಫುಲ್ಲು ಒಂಥರ ಕತ್ಲು ಥರ ಕಾಣಿಸ್ತಾ ಇದೆ. ಸೊ ಕೂಲಿಂಗ್ ಪೇಪರ್ ಹಾಕ್ಸಿದ್ದೀನಿ. ಸೊ ಇದು 3 ಹಾಕ್ಸಿದ್ದೀನಿ. ಇದು ಶಿವಮೊಗ್ಗದಲ್ಲೇ ಹಾಕ್ಸಿದ್ದು, ನಾನು ಶಿವಮೊಗ್ಗ ಹೋಗಿದ್ದೆ ಊರಿಗೆ ಹೋದಾಗ. ಸೊ ಅವಾಗ ಹಾಕ್ಸಿದ್ದು. ಸೊ ಬೆಳಗ್ಗೆಯಿಂದ ಯಾವುದೋ ಡ್ಯೂಟಿ ಇರಲಿಲ್ಲ. ಸೊ ಮನೆಗೆ ಬಂದಿದ್ದೆ, ಊಟ ಎಲ್ಲ ಮಾಡ್ಕೊಂಡು ಇವಾಗ 5:30 ಇವಾಗ ಹೋಗ್ತಾ ಇದ್ದೀನಿ. ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು. ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ದಾಸರಳ್ಳಿ ಡ್ರಾಪ್ ಲೊಕೇಶನ್ ಇರೋದು. ಪಿಕಪ್ ಬಂದ್ಬಿಟ್ಟು ನನಗೆ 7 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ನಾನು ಕಸ್ಟಮರ್ಗೆ ಕಾಲ್ ಮಾಡಿದೆ, 7 ಕಿಲೋಮೀಟ್ರ್ ಪಿಕಪ್ ಇದ್ದಿದ್ದು ನೋಡ್ಬಿಟ್ಟು, ಸರ್ ಪಿಕಪ್ ಇಲ್ಲಿ ಏನು ಅಂತ. ಸೊ ಅದಕ್ಕೆ ಕಸ್ಟಮರು ಈ ಥರ ಹಿಂಗಿದೆ ಪಿಕಪ್ ಇಲ್ಲಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ಅವ್ರ ಕಸ್ಟಮರ್ ಏನಂದರು ಅಂದರೆ, ಸರ್ ನನಗೆ ಪ್ರೈಸ್ ತುಂಬ ಜಾಸ್ತಿ ತೋರಿಸ್ತಾ ಇದೆ, 911 ರೂಪಾಯಿ ತೋರಿಸ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಅಂತ ಅಂದರು. ಆಲ್ಮೋಸ್ಟ್ ಕಿಲೋಮೀಟ್ರ್ ಬಂದ್ಬಿಟ್ಟು ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಇರ್ಬೋದೇನೋ ಮೋಸ್ಟ್ಲಿ. ಸೊ ಅದಕ್ಕೆ ಹೌದಾ, ನಾನು ಅದು ಸ್ಪೀಕ್ ಅವರ್ಸ್ ಸರ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಬಟ್ ನಾನಿವಾಗ ನಮ್ಮ ಒಂದು ಕ್ಯಾಲ್ಕುಲೇಷನ್ಗೆ ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ನಾನು ನನ್ನ ಮೀಟ್ರನ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಡಿಜಿಟಲ್ ಮೀಟರ್ ಟೂನರ್ ಅಂತ ಏನು ಆ್ಯಪ್ ಇದೆ, ಸೊ ಅದರಲ್ಲಿ ಮೀಟ್ರ್ ನಾನು ಆನ್ ಮಾಡ್ಕೊಂಡಿದ್ದೀನಿ ನೋಡಿ, ಗೊತ್ತಾಗ್ತಾ ಇದೆಯಲ್ಲ. ಟೂನರ್ ಆ್ಯಪ್ದು ಆನ್ ಮಾಡ್ಕೊಂಡಿದ್ದೀನಿ ನಾನು. ಸ್ಲೋ ಮಾಡಲಿ ಲೂಡೆ ಕೇಬಲ್. ಯಪ್ಪ ಏನು ಅಂದರೆ ಮೈ ಮೇಲೆ ಬರ್ತಾರೆ ಇಷ್ಟೊತ್ತಲ್ಲಿ ಲೋಫರ್ ನನ್ನ ಮಕ್ಕಳು. ಟರ್ನ್ ಆಗ್ತೈತೆ, ಒಂದು ಕಾರು ಅಂತ ನಿಂತ್ಕೊಳೋದು ಗೊತ್ತಿಲ್ಲ. ಸೊ ಇದು ಮೀಟ್ರ್ ಆ್ಯಪ್ನ ಆನ್ ಮಾಡ್ಕೊಂಡಿದ್ದೀನಿ. ಪಿಕಪ್ 7 ಕಿಲೋಮೀಟ್ರ್ ಇದೆ. ಸೊ ಫ್ರೀಯಾಗಿ ನಾನು ಪಿಕಪ್ಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಇವಾಗ ಇದರಲ್ಲಿ ನನಗೆ ಎಷ್ಟು ತೋರಿಸುತ್ತೆ ನೋಡೋಣ. ಕಸ್ಟಮರ್ನ ಪಿಕ್ ಮಾಡಿಕೊಂಡು ಕರ್ಕೊಂಡೋಗಿ ನಾನು ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿದ್ಮೇಲೆ ಯಾವುದರಲ್ಲಿ ರೇಟ್ ಜಾಸ್ತಿ, ಓಲಾದಲ್ಲಿ 911 ರೂಪಾಯಿ ತೋರಿಸಿರೋದು. ಸೊ ಈ ಆ್ಯಪಲ್ಲಿ ಎಷ್ಟು ತೋರಿಸುತ್ತೆ ನೋಡೋಣ. ಇವಾಗ ಕಸ್ಟಮರ್ಗೂ ಮೋಸ ಆಗೋದು ಬೇಡ.
ಸೊ ನಮಗೂ ಮೋಸ ಆಗೋದು ಬೇಡ. ಕಸ್ಟಮರಿಗೆ ನಾನು ಹೋದ್ಮೇಲೆ ಹೇಳ್ತೀನಿ, ಸರ್ ಈ ಥರ ನಾನು ಮೀಟ್ರ್ ಇದೆ, ನಾನು ಆ ಮೀಟ್ರ್ ಹಾಕ್ತೀನಿ, ನನಗೆ ಓಲಾ ರೇಟ್ ಬೇಡ, ನನಗೆ ಮೀಟ್ರ್ ಟ್ಯಾಕ್ಸಿ ರೇಟೇ ಕೊಡಿ ಅಂತ ನಾನು ಕಸ್ಟಮರ್ನ ಕೇಳ್ತೀನಿ. ಅದು ಎಷ್ಟಾಗುತ್ತೆ ನಂಗೆ ಗೊತ್ತಿಲ್ಲ ಸರ್, ಕಿಲೋಮೀಟ್ರಿಗೆ 24 ರೂಪಾಯಿ. ಹಂಗೆ ಗೌರ್ಮೆಂಟ್ ರೇಟ್ ಏನಿದೆ ಅದ್ರ ಪ್ರಕಾರ ಬಿಲ್ ತೊಗೊಳುತ್ತೆ ಅದು. ಸೊ ಅದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಕಿಲೋಮೀಟ್ರದ್ದು ನನಗೆ ಕೊಡಿ ಅಂತ ನಾನು ಕೇಳ್ತೀನಿ. ಸೊ ನೋಡೋಣ ಕಸ್ಟಮರ್ ಒಪ್ಕೊಳ್ತಾರ ಅಥವಾ ಓಲಾ ರೇಟೇ ಇಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಓಲಾ ರೇಟೇ ಕೊಡ್ತೀನಿ ಅಂತಾರೆ, ಏನೋ ಗೊತ್ತಿಲ್ಲ. ಸೊ ಲಾಸ್ಟಲ್ಲಿ ಕಸ್ಟಮರ್ ಬಿಲ್ ಪೇ ಮಾಡಿದ್ಮೇಲೆ ನಾನು ಹೇಳ್ತೀನಿ ನಿಮಗೆ ಯಾವುದ್ರ ಪ್ರಕಾರ ರೇಟ್ ಕೊಟ್ಟಿದ್ದಾರೆ ಅಂತ. ಬನ್ನಿ ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಸೊ ಹೋಗಿ ಕಸ್ಟಮರ್ನ ಪಿಕ್ ಮಾಡ್ತೀನಿ, ಸಿಗ್ತೀನಿ ಆಮೇಲೆ ನಿಮಗೆ ಮತ್ತೆ ಇದನ್ನು ಡ್ರಾಪ್ ಮಾಡೋದು. ಸೊ ಫ್ರೆಂಡ್ಸ್, ಕಸ್ಟಮರ್ನ ಡ್ರಾಪ್ ಮಾಡಿದೆ. 911 ರೂಪಾಯಿ ಇವ್ರಿಗೆ ಓಲಾದಲ್ಲಿ ತೋರಿಸಿರೋದು ಕಸ್ಟಮರ್ಗೆ. ನಾನು ಮೀಟ್ರ್ ಹಾಕಿದಾಗ ತೋರಿಸಿರೋದು ಬಂದ್ಬಿಟ್ಟು 748 ರೂಪಾಯಿ. ನೋಡಿ 748 ರೂಪಾಯಿ ತೋರಿಸಿದೆ. ಸೊ ಕಸ್ಟಮರ್ಗೆ ಇಷ್ಟೇ ಕೊಡಿ ಅಂದೆ, ಬಟ್ ಏನಾಗಿದೆ ಅಂದರೆ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಪೇಮೆಂಟ್ ಆಗೋಗಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಬಿಡಿ ಸರ್ ಹೋಗಲಿ ಅಂತ ಅಂದ್ಬಿಟ್ಟು ಅವರು ಸುಮ್ಮನಾದರು. ಸೊ ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದರೆ ಕಾರ್ಲೆ ಟೆಕ್ ಪಾರ್ಕಿಂದ ಒಂದು ಸ್ವಲ್ಪ ಮುಂದೆ ದಾಸರಳ್ಳಿ. ಸೊ ಇಲ್ಲಿದ್ದೀನಿ, ಹೋಗ್ತಾ ಇದ್ದೀನಿ. ಬನ್ನಿ ಬೇರೆ ಯಾವ್ದು ಸಿಗುತ್ತೆ ನೋಡೋಣ. ರ್ಯಾಪಿಡೋ, ನಮ್ಮ ಯಾತ್ರೆ, ಓಲಾ ಎಲ್ಲ ಆನಲ್ಲಿದೆ ಇವಾಗ. ರ್ಯಾಪಿಡೋ ಆಫೀಸ್ಗಳಲ್ಲೆಲ್ಲ ಬಂದು ಪಿಕ್ ಮಾಡ್ತವ್ರೆ ನೋಡಿ. ಇದು ರ್ಯಾಪಿಡೋ ಪಿಕಪ್, ಇದು ಬೈಕ್ ಅವ್ರು. ನಾವೇನು ಮಾಡೋಣ ಗುರು? ಸೊ ಇವಾಗ ಕಾರ್ಲೆ ಟೆಕ್ ಪಾರ್ಕ್ ಒಳಗಡೆ ಇದ್ದೀನಿ ನಾನು. ಸೊ ಇಲ್ಲಿ ಒಳಗಡೆ ಬಂದು ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ ರ್ಯಾಪಿಡೋದಲ್ಲಿ. ಸೊ ಹೆಣ್ಮಕ್ಳು ಅದು ಏನು ಸೇಫ್ಟಿ ಇದೆ ಅಂತ ರ್ಯಾಪಿಡೋ ಬುಕ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಕಾರಲ್ಲಿ ಇಷ್ಟೆಲ್ಲ ಸೇಫ್ಟಿ ಇದ್ದು ಇವ್ರಿಗೋಸ್ಕರ ನಾವು 15 ಸಾವಿರ ಖರ್ಚು ಮಾಡಿ GPS ಪ್ಯಾನಿಕ್ ಬಟನ್ಗಳು ಹಾಕ್ಸ್ಕೊಂಡು ಇಷ್ಟೆಲ್ಲ ನಾವು ಖರ್ಚು ಮಾಡ್ಕೊಂಡು ಮಾಡ್ತೀವಿ. ಇವ್ರು ಏನೋ ಸೇಫ್ಟಿ ಇಲ್ಲದೆ ಥರ ಬಿದ್ದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಏನಾರು ಹೆಚ್ಚು ಕಮ್ಮಿ ಆದರೆ ಬಿದ್ದರೆ ಕೈ ಕಾಲು ಮುರ್ಕೊಳ್ತಾರೆ, ತಲೆ ಹೊಡ್ಕೊಳ್ತಾರೆ. ಅದು ಯಾವುದೋ ಒಂದು ಹಾಫ್ ಹೆಲ್ಮೆಟ್ ಟೋಪಿ ಥರ ಇರೋದು ಹೆಲ್ಮೆಟ್ ಕೊಟ್ಬಿಟ್ಟು ಹಚ್ಕೊಂಡು ಹೋಗ್ಬಿಡ್ತಾರೆ. ಅದು ಏನಕ್ಕಂತ ಬುಕ್ ಮಾಡ್ತಾರೋ ಆ ರ್ಯಾಪಿಡೋ ಬೈಕ್ಗಳನ್ನ ಗೊತ್ತಿಲ್ಲ. ಇಷ್ಟೆಲ್ಲ ಸೇಫ್ಟಿ ಇರೋದು ಬಿಟ್ಬಿಟ್ಟು 20 ರೂಪಾಯಿ 30 ರೂಪಾಯಿ ಉಳ್ಸೋಕೆ ಅಟ್ಲೀಸ್ಟ್ ಆಟೋನಾದರೂ ಬುಕ್ ಮಾಡ್ಬೇಕು ತಾನೆ. 20 ರೂಪಾಯಿ 30 ರೂಪಾಯಿ ಉಳ್ಸೋಕ್ಕೋಸ್ಕರ ಬೈಕ್ಗಳಲ್ಲಿ ಹೋಗಿ ಬಿದ್ದು ವನವಾಸ ಬೀಳ್ತವ್ರಪ್ಪ. ಏನು ಹೇಳಬೇಕೋ ಈ ಜನಕ್ಕೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನಾಗವಾರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಸೊ SLN ಅಂತ ಏನೋ ಅಪಾರ್ಟ್ಮೆಂಟ್ ಹೆಸರು. ನಿಜವಾಗ್ಲೂ ಇಷ್ಟು ದೊಡ್ಡದಾಗಿದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಇಷ್ಟು ದಿವಸ ಇಲ್ಲೇ ಓಡಾಡಿದ್ರು. ಹೆಂಗಿದೆ ಗೊತ್ತಾ ಅಪಾರ್ಟ್ಮೆಂಟು ನೋಡಿ. ಇಲ್ಲಿ ಎಂಟ್ರಿ ಗೇಟ್ ಯಾವ ಥರ ಇದೆ ನೋಡಿ. ಟವರ್ 1 ಅಂತೆ ಕಸ್ಟಮರ್ದು. ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಯಾವ ಟವರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಟವರ್ 1 ಅಂದರು. ನೋಡೋಣ, ಇಲ್ಲೇ ವೇಟ್ ಮಾಡ್ತೀನಿ. ಕಸ್ಟಮರ್ ಬಂದಮೇಲೆ ಗೊತ್ತಾಗುತ್ತೆ, ಫೋನ್ ಮಾಡ್ತಾರೆ ಅವ್ರು ಬಂದಮೇಲೆ. ಸೊ ಕರ್ಕೊಂಬಂದು ಕಸ್ಟಮರ್ನ ಆರಾಮ್ಸೆ ಡ್ರಾಪ್ ಮಾಡಿದೆ. ಅವ್ರದ್ದು ಬಿಲ್ ಆಗಿದ್ದು ಬಂದ್ಬಿಟ್ಟು 207 ರೂಪಾಯಿ ಆಗಿತ್ತು. ಸೊ ಕಸ್ಟಮರು 250 ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಗಾಡಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ನೀಟಾಗಿದೆ ಅಂತ ಅಂದರು. ಅವ್ರು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಅನಿಸುತ್ತೆ. ಅವ್ರು ಮಾತಾಡ್ತಾ ಇದ್ದಿದ್ದು ರೀತಿ ನೋಡಿದ್ರೆ, ಬಟ್ ಕನ್ನಡನೇ ಮಾತಾಡ್ತಾಯಿದ್ರು. ನಮ್ಮಷ್ಟು ಫ್ಲೂಯೆಂಟ್ ಇರಲಿಲ್ಲ ಕನ್ನಡ. ಸೊ ಹಂಗಾಗಿ ನಾನು ನಾರ್ತ್ ಇಂಡಿಯನ್ ಇರಬೇಕು ಅಂದ್ಕೊಂಡೆ, ಬಟ್ ಚೆನ್ನಾಗಿ ಮಾತಾಡ್ತಾಯಿದ್ರು ಕನ್ನಡ, ಪರವಾಗಿಲ್ಲ. ಸೊ ಈ ಥರ ಬೇರೆ ಕಡೆಯಿಂದ ಬಂದವರು ನಮ್ಮ ಕನ್ನಡ ಕಲಿತು ಕನ್ನಡ ಮಾತಾಡಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಇನ್ಮೇಲೆ ಆಚೆಯಿಂದ ಬಂದವರು ಕನ್ನಡ ಕಲಿತು ಕನ್ನಡ ಮಾತಾಡಿ. ಕೇಳ್ಕೊಳೋದೆಲ್ಲ ಮುಗಿದೋಗಿದೆ ಇನ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನೆಕ್ಸ್ಟ್ ಬುಕ್ಕಿಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಏರ್ಪೋರ್ಟ್ ಬೀಳ್ತೈತೆ ಇವಾಗ. ಏರ್ಪೋರ್ಟ್ ಹೋದರೆ ತಲೆನೋವು ಹೋಗೋದು. ಅವ್ನು 200 ರೂಪಾಯಿ ಅವನೇ ಹಿಡ್ಕೊಂಬಿಡ್ತಾನೆ ಏರ್ಪೋರ್ಟ್ಗೆ ಹೋದರೆ, ಪ್ಲ್ಯಾಟ್ಫಾರ್ಮ್ ಫೀ ಅಂದ್ಬಿಟ್ಟು. ಅದಕ್ಕೆ ಏರ್ಪೋರ್ಟ್ಗೆ ಹೋಗಲ್ಲ, ಇಲ್ಲೇ ಲೋಕಲ್ ಡ್ಯೂಟೀಸೇ ಮಾಡೋಣ. ನೋಡೋಣ, ಮುಂದೆ ಎಲ್ಲರೂ ಸೈಡ್ಗೆ ಹಾಕೊಂಬಿಟ್ಟು ಗಾಡಿನ ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಡ್ಯೂಟಿಗೆ. ಸೊ ರಾಜನಕುಂಟೆ ಒಂದು ಡ್ಯೂಟಿ ಬಿದ್ದಿತ್ತು. RMZಯಿಂದ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಬರ್ತಾ ಯಾವುದೋ ಒಂದು ಲಾರಿಯಿಂದ ಒಂದು ಚಿಕ್ಕ ಜಲ್ಲಿಕಲ್ಲು ಹೊಡಿತು ಗುರು ಗ್ಲಾಸ್ಗೆ. ಚಿಪ್ಪಿಂಗ್ ಎದ್ದಳ್ತು ಗ್ಲಾಸ್ದು. ಏನು ಹಣೆ ಬರೋಣ ಏನೋ ನೋಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇತ್ತು. ಆಚೆಯಿಂದ ತೋರಿಸ್ಬೇಕು ಅನ್ಸುತ್ತೆ. ಒಂದು ನಿಮಿಷ ಆಚೆಯಿಂದ ನೋಡ್ತೀನಿ ಏನಾಗಿದೆ ಅಂತ. ಕಸ್ಟಮರ್ ಇದ್ದರು, ನೋಡೋಕ್ಕಾಗಲಿಲ್ಲ. ನೋಡಿ ಸೊ ಅದೊಂದು ಡಾಟ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಆಗಿರೋದು.
ಹಣೆ ಬರಗಳು ಏನು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿದೆ, ದೊಡ್ಡದಾಗಿ ಏನಾಗಿಲ್ಲ ಸದ್ಯಕ್ಕೆ. ಸೊ ಮನೆಗೆ ಹೋಗೋಣ ಬನ್ನಿ.